ಮನಮೋಹಕ ಈ ಸಂಗಮ ಮನದ ಗಿರಿಗಾಡಿದೆ ಹೊಸ ಸರಿಗಮ ನಲುಮೆಯಲ್ಲಿ ನೀಡುವ ವಿಚುಂಬನ ಮನಮೋಹಿನಿ ನೆಲೆಸು ಮನದಲ್ಲನ ಓ ಮನಮೋಹಿನಿ ನೆಲೆಸು ಮನದಲ್ಲನ ಒಲುಮೆಯಲ್ಲಿ ನೀಡುವ ಭುಜಂಗ ಏನ್ ನಡೆಸ್ತೀರಿ ಎಲ್ಲ ತ್ರಿವೇಣಿ ಜೊತೆ ಹೊಲಸು ಚದರಂಗ ಸುರೇಂದ್ರ ನಾ ಹಾಕಿದೆ ಎಂಜಲ ತಿನ್ನುವ ನಾ ಸಾಕಿದ ನಾಯಿ ನೀನೇಕೆ ಇಲ್ಲಿಗೆ ಬಂದಿ? ನೀ ಎಲ್ಲಿರ್ಬೇಕು ಅಲ್ಲೇ ಇರಬೇಕು. ಇಲ್ಲೇಗೆ ಏಕೆ ಬಂದ ಮಗಳು? ನಿನ್ನ ಕಥೆಯನ್ನ ಮುಗಿಸೋದಕ್ಕಾಗಿ. ತ್ರಿವೇಣಿ, ಹಿಂದೆ ನನ್ನ ಅಕ್ಕನ ಶೀಲ ಹರಡಿ ಮುಗಿಸಿದೆ. ಈಗ ನಿನ್ನ ತಂಗಿಯೊಡನೆ ಲೋಲಾಡುತ್ತಿರುವನೆ ಅಲ್ಲವೇ? ಶಟಾಪ್ ರಾಸ್ಕಲ್, ಇವಳು ನನ್ನ ತಂಗಿಯಲ್ಲ, ನನ್ನ ಅರ್ಥಾಂಗಿ. ನಿನ್ನ ಬೀಜನಿದು ಉದ್ಭವಿಸಿರೋ ನನ್ನ ಅಕ್ಕನ ಮಗಳು ತ್ರಿವೇಣಿ. ನಿನ್ನ ಮುಗಿಸುವುದಕ್ಕಾಗಿ ಹೂಡಿರುವೆ ತಂಗಿ ಎಂಬ ನಾಟಕ. ನಾಟಕ ನೀವು ಈ ಮನೆಗೆ ಬಂದಾಗಲೇ ನಾ ರಚಿಸಿದೆ ಇವಳೊಡನೆಗೆ ಸೆರಸಾಡಬೇಕೆಂಬ ನಾಟಕ. ಈ ಸಮಾಜದಲ್ಲಿ ನಾನೊಬ್ಬ ದೊಡ್ಡ ರಕ್ಕಸ. ನನ್ನೆದುರಿಗೆ ನೀನು ಕಣ್ಣು ಕಾಣದ ಒಂದು ಚುಲ್ಲಕ ಭಕ್ರ. ನೀನೇನು ಮಾಡಬಲ್ಲ? ಹಣ ಕೊಡುತ್ತೇನೆ, ತೆಗೆದುಕೊಂಡು ಹೊರಟು ಹೋಗು. ಬರೀ ಹಣ ಅಷ್ಟೇ ಅಲ್ಲ, ನಿನ್ನೆ ಹಣವನ್ನು 10 ಕಾಯಿಗಳಿಗೆ ಹಂಚಿ ಹೊರಟು ಹೋಗುತ್ತೇನೆ. ಈ ಪಿಸ್ತೂಲಿಂದ ಹೊರಟು ಬರುವ ಕೆಂಡ ದುಂಡ ಗುಂಡಿನ ಸುರೇಮಳೆಯನ್ನು ಸುರಿಸಿ ನನ್ನ ಸೇಡಿ ತೀರಿಸಿಕೊಂಡು ಈ ಆಸ್ತಿ ಹೊಡೆದುಕೊಂಡು ಹೋಗುತ್ತೇನೆ. ನನ್ನ ಅಕ್ಕನ ಶೀಲಹರಣ ಮಾಡೋದಕ್ಕೆ ಇದೋ ಮೊದಲಿನ ಬಹುಮಾನ. ಭುಜಂಗ, ನನ್ನ ತಮ್ಮ ಪ್ರಸಾದನ ಪಡೆದು ಊರು ಬಿಡಿಸೋದಕ್ಕೆ ಇದೋ 2ನೇ ಬಹುಮಾನ. ನನ್ನ ಪ್ರೇಯಸಿಯೊಡನೆ ನನ್ನ ಕಣ್ಣದಲ್ಲಿ ಸರಸಾಡೋದಕ್ಕೆ ಇದೋ 3ನೇ ಬಹುಮಾನ. ಏನ್ ಮಾಡ್ಬಿಟ್ರಿ ನೀವು? ಶ್ವಾನದ ಮರಿ ಅರ್ಚುದನ್ನು ಕಂಡು ಈ ಚಿರತೆಯ ತಡೆಯಲಾದೆ. ಅದ್ರ ಮೇಲಿಗೇರಿ ಬೇಟೆ ಆಡದಂತೆ ಆವೇಶದಲ್ಲಿ ಸೂಟು ಮಾಡಿಬಿಟ್ಟೆ. ಅರಜೀವಿಯಾಗಿ ಚೀರ್ತಾ ಇದ್ದಾನೆ. ಅವನು ಕತ್ತು ಹಿಚ್ಚಿಕೆ ಮುಚ್ಚಿ ಹಾಕುವ ಕೆಲಸ ನಿಂದು. ಹೊರಗಿನಿಂದ ಯಾರಾದ್ರೆ ಬಂದ್ರೆ ನೋಡ್ಕೊಳ್ತೇನೆ. ತೀರ್ವ ಈ ಕೆಲಸ ಮುಗಿಸಿ ಬರ್ತೇನೆ. ಯಾಕೆ ಕಿರ್ಸ್ತೀಯೋ ಶ್ವಾನ? ಈಗಲೇ ತೋರಿಸುವೆ ಯಮನ ದಾರಿಯನ್ನ. ದುರ್ಗವ್ವ, ಎಂತ ಕೆಲಸ ಮಾಡಿಬಿಟ್ಟೆವ್ವ. ನಿನ್ನ ದುರ್ಬುದ್ಧಿ ಕೈ ಹೀನ ಗುಣದ ಬಿದ್ದಿ ಕೈ ತೋರಿಸೇ ಬಿಟ್ಟೆಲ್ಲ. ನೀನೊಂದು ನಾಯಿ ಕುಲದ ಹೆಣ್ಣು. ಬಾಯಿ ಮಾಡಬೇಡ. ನೋಡ್ದಾನ, ನಿನಗೂ ಹೆಂಡತಿ ಇಲ್ಲ. ಒಂಟಿ ಜೀವನ ಎಷ್ಟು ದಿನ ಅಂತ ಕಳಿತೀಯ? ಬೇಕು ಅಂದ್ರೆ ನಿನಗೂ ಕೂಡ ದೇಹ ಸುಖ ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಆದ್ರೆ ಈ ಹೆಣವನ್ನ ಮುಚ್ಚಿ ಹಾಕೋದಕ್ಕೆ ನನಗೆ ಸಹಾಯ ಮಾಡು. ಆದಷ್ಟು ಬೇಗ ಈ ಕೇಸನ್ನ ಮುಚ್ಚಿ ಹಾಕ್ಬಿಡೋಣ. ಏನಂತೀಯ? ಪುತ್ರಿ ಬಾಯಿಯನ್ನ ಇವತ್ತ ಅವರನ್ನ ಕೊಂದಿರಿ, ನಾಳೆ ನನ್ನನ್ನು ಕೊಲ್ತಿರಿ. ನಮ್ಮ ದೇಶದಾಗ ಎಂತ ಹೆಣ್ಣುಮಕ್ಕಳು ಹುಟ್ಟಿದ್ರು. ಕಿತ್ತೂರು ಚೆನ್ನಮ್ಮ, ರಾಣಿ ಮಲ್ಲಮ್ಮ, ಬೆಳವಡಿ ಮಲ್ಲಮ್ಮನಂತವರಿಗೆ ಜನ್ಮ ಕೊಟ್ಟ ಈ ಭೂಮಿಯಲ್ಲಿ ನಿಮ್ಮಂತ ಲಜ್ಜೆಗೆಟ್ಟ ಹೆಣ್ಣು ಹುಟ್ಟಿದಕ್ಕೆ ನಮ್ಮ ದೇಶ ಸೂಳೆರೆ ಬೀಡಾಗೈತಿ. ನಿಮ್ಮನ್ನು ಹಿಂಗ ಬಿಟ್ರ ನಮ್ಮಂತವರಿಗೆ ಭಿಕ್ಷೆ ಬಿಡೋದು ಪಾತ್ರೆ ಬರ್ತೈತಿ. ಇಲ್ಲಿ ನಿಮ್ಮಂತವ್ರಿಗೆ ಪೊಲೀಸ್ ಕೊಟ್ರ ಪೂಜೆ ಮಾಡಿಸ್ತಾರ ಬರಬ್ಬರಿ ಆಗ್ತೈತಿ. ನಿಂತ್ಕೋ. ಹಾಗೇನಾದ್ರೂ ನೀನೀಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಿಜವಾದ್ರೆ ನಿನಗಿಂತ ಮುಂಚಿತವಾಗಿ ನಾನೇ ಫೋನ್ ಮಾಡ್ಬೇಕಾಗತ್ತೆ. ಅಷ್ಟೆಲ್ಲ ನನ್ನ ಶೀಲಹರಣ ಮಾಡೋದಕ್ಕೆ ಬಂದಿದ್ದ ಅಡ್ಡ ಬಂದ್ರೆ ಇವನೇ ಕೊಲೆ ಮಾಡಿದ್ದಾನೆ ಅಂತ
ನಾನೇ ಸುಳ್ಳು ಕಂಪ್ಲೇಂಟ್ ಕೊಡ್ತೀನಿ. ಆಗ ಜೈಲಿನಲ್ಲಿ ಕೂತು ಕಂಬಿ ಎಣಿಸ್ಬೇಕಾಗುತ್ತೆ. ಸುಮ್ಮನೆ ಯಾಕೆ ಅಷ್ಟೆಲ್ಲ ಕಷ್ಟಪಡ್ತೀಯ? ಬಾ, ನನ್ನ ಮಾತು ಕೇಳು. ಸತ್ತ ಈ ಶವದ ಮುಂದೆ ನಾವಿಬ್ಬರು ಸೇರಿ ನರ್ತನ ಮಾಡೋಣ. ಬಿಡಿ ಕೈನ. ಈ ದಾನಪ್ಪನ ಕಡೆಗೆ ಇನ್ನೊಂದು ಕೈ, ಇನ್ನೊಂದು ಸಲ ಕೈ ಮುಟ್ಟಿದರೆ ಕೈಗೆ ನಿಮ್ಮ ಕೈ ಕತ್ತರಿಸಿ ಬಿಡುತ್ತೇನೆ. ಹಾಗಾದರೆ ಕಂಡವರಿಗೆ ಶರಿಗು ಹಾಸುವ ನಿಮ್ಮಂತ ಪಾತ್ರೆಗೆ ಮೈಗೆ ಮುಟ್ಟಿಸಿ ಮೂಗಿಗೆ ಮೈ ಮುಟ್ಟಿಸಿದ್ರೆ ಏಡ್ಸ್ ಕ್ಯಾನ್ಸರ್ ಅಂತ ದೊಡ್ಡ ರೋಗ ಹತ್ತಿ ಸುಡುಗಾಡ ಸೇರಲೇಬೇಕಾದಿತ್ತು. ಆದ್ರೆ ನೀನೀಗ ಬಂದು ನನ್ನ ಅಪ್ಪಲಾರ್ಯ ಅಂದಾಕೇನ್ರಿ? ನಿಮ್ಮಂತ ಲಜ್ಜೆಗೆಟ್ಟಿ ಹೆಣ್ಣು ಹುಟ್ಟಿದಕ್ಕ ಸಾಯೋದಕ್ಕಿಂತ ಬಡ ಹೆಣ್ಣು ಮಕ್ಕಳು ಮದುವೆ ಮಾಡಿಕೊಂಡ್ರ ದೇವ್ರ ಮೆಸ್ತಾನ. ಆದರೆ ನಿಮ್ಮಂತ ಮನೆ ಮರುಕ ಹೆಣ್ಣು ಜೀವಂತ ಇರಬಾರದು, ಸುಟ್ಟು ಬಿಟ್ಟು ಸೀವಣಲೇಬೇಕಾದಿತ್ತು. ಪರವಾಗಿಲ್ಲ, ನಾ ಹಾಕಿದ ಮುಸ್ರಿ ತಿಂದು ಬದುಕೋ ಈ ಶ್ವಾನಕ್ಕೆ ಇಷ್ಟೊಂದು ಸುಖ. ತುಣುಕುದ ರೊಟ್ಟೆ ತಿಂದ ಶ್ವಾನ ಆ ಮನೆಯ ಋಣ ಮುಟ್ಟಿಸುತ್ತದೆ. ಆದರೆ ನಾನು ದುಡಿದು ಈ ಮನೆಯ ಋಣ ಎಂದೋ ಮುಟ್ಟಿಸಿದ್ದೇನೆ. ಹಾಗಿದ್ರೆ ಈ ಮನೆಯಲ್ಲಿ ನಿನಗೆ ಯಾವ ಕೆಲಸನೂ ಇಲ್ಲ. ಇನ್ಯಾವತ್ತು ಈ ಮನೆಗೆ ಇರಬೇಡ. ಕೊಳದೈತೇನ್ರಿ ಈ ಮನ್ಯಾಗ? ಸಲ್ರಿ ಬಿಟ್ಟರೆ ಸುಡುಗಾಡ ಸೇರ್ತೈತಿ. ನಿಮ್ಮಂಥವ್ರನ್ನ ಹಂಗೆ ಬಿಟ್ರ ನಾಳೆ ನಮ್ಮಂಥವ್ರಿಗೆ ಇದು ಆಗಂಗಿಲ್ಲ. ಹೋಗಿ ಬಿಡ್ರಿ, ನಾನು ಬರ್ತೀನಿ, ನಿಮಗೆ ನೋಡ್ತೀನಿ. ಬರ್ತೀನಿ, ನಿಮ್ಮ ದಿಕ್ಕಿಗೆ ನಿಮಗೆ ನಮಸ್ಕಾರ. ಕಂಡಿ ನೀನಂತವ್ರನ್ನ ನನಗೆ ಹೇಳೋದಕ್ಕೆ ಬರ್ತಾನೆ ಬುದ್ಧಿವಾದ.